ಕೇರಳದ ಗಮನ ಸೆಳೆದಿರುವ ಮಂಜೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ಎಸ್ಡಿಪಿಐ ತನ್ನ ಅಭ್ಯರ್ಥಿಯನ್ನು ಘೋಷಿಸುವ ಮೂಲಕ ರಾಜಕೀಯ ಸಮೀಕರಣವನ್ನು ತಲೆಕೆಳಗಾಗಿಸಿದೆ. ಹಾಲಿ ಶಾಸಕ ಯುಡಿಎಫ್ನ ಎಕೆಎಂ ಅಶ್ರಫ್ ವಿರುದ್ಧ ಎಸ್ಡಿಪಿಐ ತನ್ನ ಜಿಲ್ಲಾ ಸಮಿತಿಯ ಸದಸ್ಯ ಎಕೆ ಅಶ್ರಫ್ ಅವರನ್ನು ಕಣಕ್ಕಿಳಿಸಿದೆ. ಕೇವಲ ಹೆಸರಿನ ಸಾಮ್ಯತೆ ಮಾತ್ರವಲ್ಲದೆ ಕ್ಷೇತ್ರದಲ್ಲಿರುವ ಸುಮಾರು 10,000 ಎಸ್ಡಿಪಿಐ ಮತಗಳು ಯುಡಿಎಫ್ ಪಾಳಯದಲ್ಲಿ ಆತಂಕ ಮೂಡಿಸಿದೆ. ಕಳೆದ ಚುನಾವಣೆಗಳಲ್ಲಿ ಯುಡಿಎಫ್ಗೆ ಬೆಂಬಲ ನೀಡಿದ್ದ ಎಸ್ಡಿಪಿಐ ಈ ಬಾರಿ ಹೊಂದಾಣಿಕೆ ಸಾಧ್ಯವಾಗದ ಕಾರಣ ಪ್ರತ್ಯೇಕವಾಗಿ ಸ್ಪರ್ಧಿಸಲು ನಿರ್ಧರಿಸಿದೆ. ಅತ್ಯಲ್ಪ ಮತಗಳ ಅಂತರದಿಂದ ಸೋಲು ಗೆಲುವು ನಿರ್ಣಯವಾಗುವ ಈ ಕ್ಷೇತ್ರದಲ್ಲಿ ಮತಗಳ ವಿಭಜನೆಯು ಎನ್ಡಿಎ ಅಭ್ಯರ್ಥಿ ಕೆ ಸುರೇಂದ್ರನ್ ಅವರಿಗೆ ಲಾಭದಾಯಕ ಆಗುವ ನಿರೀಕ್ಷೆ ಇದೆ. ಎಸ್ಡಿಪಿಐನ ಈ ನಡೆ ಮಂಜೇಶ್ವರದ ಫಲಿತಾಂಶದ ಮೇಲೆ ನಿರ್ಣಾಯಕ ಪ್ರಭಾವ ಬೀರಲಿದ್ದು ಯುಡಿಎಫ್ ಕೋಟೆಗೆ ಲಗ್ಗೆ ಇಡುವ ಎನ್ಡಿಎ ತಂತ್ರಕ್ಕೆ ಬಲ ಬಂದಂತಾಗಿದೆ. ಸೋಮವಾರ ಎಸ್ಡಿಪಿಐ ಅಭ್ಯರ್ಥಿ ಎಕೆ ಅಶ್ರಫ್ ಅವರು ಅಪಾರ ಸಂಖ್ಯೆಯ ಬೆಂಬಲಿಗರೊಂದಿಗೆ ನಾಮಪತ್ರ ಸಲ್ಲಿಸಿದ್ದಾರೆ. ಎಸ್ಡಿಪಿಐ ಸ್ಪರ್ಧೆಯಿಂದ ಯುಡಿಎಫ್ಗೆ ನಷ್ಟವಿದೆಯಲ್ಲವೇ ಎಂಬ ಪ್ರಶ್ನೆಗೆ ಎಕೆಎಂ ಅಶ್ರಫ್ ಉತ್ತರಿಸಿದ್ದು ಹೀಗೆ. ನೋಡಿ, ಮಂಜೇಶ್ವರದ ಮತದಾರರು ನನ್ನ ಪಕ್ಕದಲ್ಲಿ ಮಂಜುನಾಥ್ ಆಳ್ವರವರಿದ್ದಾರೆ. ಅವರು ಚೆರ್ಕಲಂ ಅಬ್ದುಲ್ಲರವರ ಚುನಾವಣೆಯಿಂದ ಈ ಚುನಾವಣೆ ತನಕ ಮಂಜೇಶ್ವರದ ಐಕ್ಯ ಪ್ರಜಾಪ್ರಭುತ್ವ ರಂಗದ ಚುನಾವಣೆಯ ಮುಂಚೂಣಿಯಲ್ಲಿರುವ ಒಬ್ಬರು ಹಿಂದೂ ನಾಯಕ ಅಂತ ಎಷ್ಟೋ ಸಾಮರಸ್ಯವನ್ನು ವಹಿಸುವವರು ಈ ಕ್ಷೇತ್ರದಲ್ಲಿ ಬಿಜೆಪಿ ಗೆಲ್ಲಬಾರದು ಎಂಬ ಕಾರಣದಿಂದ ಯುಡಿಎಫ್ಗೆ ದುಡಿದು ಗೆಲ್ಲಿಸುವ ಕ್ಷೇತ್ರ. ಇಲ್ಲಿ ಯಾರಾದರೂ LDF UDF ಬಿಜೆಪಿ ಅಲ್ಲದೆ ಯಾರಾದರೂ ಓಟಿಗೆ ನಿಂತು 100 ಓಟ್ 500 ಓಟ್ ಪಡೀತಾರೆ ಅಂತ ಹೇಳಿದ್ರೆ ಮಂಜೇಶ್ವರದ ಜನರಿಗೆ ಗೊತ್ತು, ಇವನ್ ಬಿಜೆಪಿಯಿಂದ ಹಣ ಪಡ್ಕೊಂಡಿದ್ದಾನೆ, ಬಿಜೆಪಿಗೆ ಸಪೋರ್ಟ್ ಮಾಡ್ತಾ ಇದ್ದಾನೆ, ಬಿಜೆಪಿಯನ್ನು ಗೆಲ್ಲಿಸ್ತಾನೆ ಎಂಬುದು ಗೊತ್ತು. ನೋಡಿ, ಬಿಜೆಪಿ ಮತ್ತು UDF ಹೋರಾಟ ಮಾಡುವ ಈ ಮಂಜೇಶ್ವರದಲ್ಲಿ ಯಾರಾದರೂ ಬಿಜೆಪಿಯಿಂದ ಹಣ ಪಡೆದು ಡೀಲ್ ರಾಜಕೀಯ ಮಾಡಿದ್ರೆ ಮಂಜೇಶ್ವರದ ಜನರು ಮೆಟ್ಟಲಿನಿಂದ ಹೊಡೆದು ನಿಮ್ಮನ್ನು ಓಡಿಸ್ತಾರೆ. ನೀವಿಲ್ಲಿ ಮಂಜೇಶ್ವರದ ಜನರನ್ನು ನೀವು ಪಕ್ಷ ಕಟ್ಟಿರುವುದು ಬಿಜೆಪಿಗೆ ಎದುರಾಗಿ, ನಿಮ್ಮ ಲೀಡರ್ಸ್ ಇರುವುದು ಜೈಲಲ್ಲಿ, ಕೇರಳದಲ್ಲಿ ನಿಮ್ಮನ್ನು ಕೊಲೆ ಮಾಡಿರುವುದು ಬಿಜೆಪಿ RSSನವರು. ಮಂಜೇಶ್ವರದಲ್ಲಿ ನೀವು 500 ಓಟ್ 1000 ಓಟ್ ಹಿಡಿದು ಬಿಜೆಪಿಯನ್ನು ಗೆಲ್ಲಿಸ್ತೀರಂತ ಹೇಳಿದ್ರೆ ಯಾರಿಗೆ ಗೊತ್ತಿಲ್ಲದೆ ಇರುವುದು? ಬಿಜೆಪಿಯಿಂದ ಹಣ ಪಡೆದು ಓಟಿಗೆ ನಿಂತವರಿಗೆ 4ಕ್ಕೆ ರಿಸಲ್ಟ್ ಬರಲಿ, ಮಂಜೇಶ್ವರದ ಜನರು ನಿಮ್ಗೆ ನಿಮ್ಮ ಜೀವನದಲ್ಲಿ ನೋಡಿ ಕಂಡರಿದ ಪಾಠವನ್ನು ಕಲಿಸ್ತಾರೆ.